ನೀರಿಗೆ ನೈದಿಲಿಗೆ ಶೃಂಗಾರ, ಸಮುದ್ರಕ್ಕೆ ತೆರೆಯೇ ಶೃಂಗಾರ, ನಾರಿಗೆ ಗುಣವೇ ಶೃಂಗಾರ, ಗಗನಕ್ಕೆ ಚಂದ್ರಮನೇ ಶೃಂಗಾರ, ಕೂಡಲ ಸಂಗನ ಶರಣ ವಸೂಲಿಗೆ ವಿಭೂತಿಯೇ ಶೃಂಗಾರ. ಅದೇ ರೀತಿಯಾಗಿ ಸ್ವಾಗತವನ್ನು ಕೋರುತ್ತಾ ಈಗ ನಂತರದ ಕಾರ್ಯಕ್ರಮ ಸ್ವಾಗತ ಹಾಗೂ ಪುಷ್ಪಾರ್ಪಣ ಕಾರ್ಯಕ್ರಮ. ಈಗ ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಪ್ರಾರ್ಥನಾ ಗೀತೆಯನ್ನು ಹಾಡಲು ಬರುತ್ತಿದ್ದಾರೆ ಸಿಂಚನ ಹಾಗೂ ಸಂಗಡಿಗರು. ಪೊರೆ ಶಾರದೆ ವರದೆ ಸಂಗೀತ ಸಾಹಿತ್ಯ ಕಲಾ ಪ್ರಮೋದೆ, ಸಂಗೀತ ಸಾಹಿತ್ಯ ಕಲಾ ಪ್ರಮೋದೆ, ದೇವಿ ಪೊರೆ ಶಾರದೆ ವಿದ್ಯಾ ದೇವತೆ ವಿದ್ಯಾ ಪ್ರದಾತೆ, ವಿದ್ಯಾ ದೇವತೆ ವಿದ್ಯಾ ಪ್ರದಾತೆ, ವಿದ್ಯಾ ಮಾತೆ ಮೋದಿತೆ, ವಿದ್ಯಾ ಮಾತೆ ಮೋದಿತೆ, ದೇವಿ ಪೊರೆದೆ ದೇವಿ ಪೊರೆ ಶಾರದೆ ವರದೆ ಸಂಗೀತ ಸಾಹಿತ್ಯ ಕಲಾ ಪ್ರಮೋದೆ, ಸಂಗೀತ ಸಾಹಿತ್ಯ ಕಲಾ ಪ್ರಮೋದೆ. ಅಂಬರೀಶ್ ಗೌಡ 8ನೇ ತರಗತಿ ವಿದ್ಯಾರ್ಥಿ ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇವೆ. ಕುಮಾರ್ ಅಂಬರೀಶ್ ಗೌಡ. ಮಂಗಳ ಮೂರ್ತಿ ಸತ್ಕೀರ್ತಿ ದೇವಿ ಪೊರೆ ಶಾರದೆ ವರದೆ, ದೇವಿ ಪೊರೆ ಶಾರದೆ ವರದೆ ಸಂಗೀತ ಸಾಹಿತ್ಯ ಕಲಾ ಪ್ರಮೋದೆ, ಸಂಗೀತ ಸಾಹಿತ್ಯ ಕಲಾ ಪ್ರಮೋದೆ, ದೇವಿ ಪೊರೆ ಶಾರದೆ. ಸರಸ್ವತಿ ಮಾತಾ ಜೈ ಜೈ ಮಾತಾ, 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 ಸರಸ್ವತಿ ಮಾತಾ ಜೈ ಜೈ ಮಾತಾ. ನೆರವೇರಿಸಿಕೊಡಬೇಕೆಂದು ವಿದ್ಯಾರ್ಥಿಗಳು ಜೋರಾದ ಚಪ್ಪಾಳೆ ಮೂಲಕ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಬೇಕೆಂದರೆ ಬಹಳ ಸಮಸ್ಯೆ. ಹೀಗಾಗಿ ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮ ಸಹಕಾರವನ್ನ ನೀಡಿದ್ದಕ್ಕಾಗಿ ಕಾರ್ಯಕ್ರಮವನ್ನ ಬಹಳ ವಿಜೃಂಭಣೆಯಿಂದ ಯಶಸ್ವಿಗೊಳಿಸಿದ್ದಕ್ಕೆ ಮಕ್ಕಳು ವ್ಯಾಪಾರ ಮಾಡ್ತಾರೆ. ಇದರಲ್ಲಿ ವ್ಯಾಪಾರ ಮಾಡೋದ್ರ ಜೊತೆಗೆ ಅಲ್ಲಿ ಅತಿ ಹೆಚ್ಚು ಯಾರು ವ್ಯಾಪಾರವನ್ನು ಮಾಡ್ತಾರೋ ಅವರಿಗೆ ನಾವು ಬಹುಮಾನವನ್ನು ಕೂಡ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿದ್ದೀವಿ. 5ರಿಂದ 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಪ್ರಥಮ ದ್ವಿತೀಯ ತೃತೀಯ ಹಾಗೂ 1ರಿಂದ 4ನೇ ತರಗತಿ ವಿದ್ಯಾರ್ಥಿಗಳಿಗೆ ಪ್ರಥಮ ದ್ವಿತೀಯ ತೃತೀಯ. ಹೀಗಾಗಿ ನಮ್ಮ ಮಕ್ಕಳಿಗೆ ಒಂದು ಕೇಳ್ತೀನಿ, ಕೇಳ್ರಿ ಎಲ್ಲರೂ ನಿಮ್ಮ ಗಮನಕ್ಕೆ. ನಾ ಇದನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಇಲ್ಲಿ ಬರ್ತಕ್ಕಂಥ ಪೇರೆಂಟ್ಸ್ಗೆ ಜೋರಾಗಿ ಮಾತಾಡ್ಬೇಕು. ಬರ್ರಿ ಏನ್ ಸುಮ್ಮನೆ ಕುಂತ ನಾವು ಮಾತಾಡ್ಸಂಗಿಲ್ಲ. ನೀವು ಪ್ರಶ್ನೆ ಕೇಳಬೇಕು, ಅಂದ್ರೆ ನಿಮ್ಮ ಇರ್ತಕ್ಕಂಥ ವಸ್ತು ಖಾಲಿ ಆಗುತ್ತೆ. ನೀವು ಸುಮ್ಮನೆ ಅಂತ ಇಡ್ಲಿ ಇಟ್ಕೊಂಡು ಕುಂದ್ರಪ್ಪ ಅಂದ್ರೆ ಯಾರು ಬರಂಗಿಲ್ಲ. ಬರೀ ಇಡ್ಲಿ ತಿನ್ರಿ, ಮತ್ತೆ ನಾವೆಲ್ಲ ಹಿಂಗೇನ ಮಾತಾಡ್ಬೇಕು ನೀವು ಜೋರಾಗಿ. ಸಸ್ತ ಇತ್ತು ನೋಡ್ರಿ, ಚೆನ್ನಾಗೈತಿ, ಟೇಸ್ಟ್ ಐತಿ, ರುಚಿ ಐತಿ, ಬೇಕಾದ್ರೆ ಒಂದು ತಿನ್ ನೋಡ್ರಿ, ರೊಕ್ಕ ಆಮೇಲೆ ಕೊಡಂತ್ರಿ ಅಥವಾ ಇನ್ನೊಂದು ಸಂತಿ ಕೊಡಂತ್ರಿ. ಪೇರೆಂಟ್ಸ್ಗೂ ಕೂಡ ಎಲ್ಲ ಗಣ್ಯ ಮನೆಯವರಿಗೆ ನಿಮ್ ಸಮೀಪ ಬಂದಾಗ ನೀವು ಪ್ರಶ್ನೆಗಳನ್ನ ಕೇಳಬೇಕು. ಬರ್ರಿ ತಗೊಳ್ರಿ, ಟೇಸ್ಟ್ ಇದೆ, ಚೆನ್ನಾಗಿದೆ, ರುಚಿ ಇದೆ, ಸಸ್ತ ಇದೆ, ಅಲ್ಲಿಗಿಂತ ಇಲ್ಲಿ ಜಾಸ್ತಿ ಸಸ್ತ ಐತೆ. ಪಾನಿಪುರಿ 200 ನಂದೀಶ್ವರ ಸ್ಕೂಲ್ ಈ ಒಂದು ಮಕ್ಕಳ ಸಂತೆಗೆ ಆಗಮಿಸಿರುವಂತಹ ಎಲ್ಲ ಗಣ್ಯರಲ್ಲಿ ಹಾಗೂ ಉತ್ತಮವಾಗಿ ಆಯೋಜನೆ ಮಾಡಿರುವಂತಹ ಈ ಸ್ಕೂಲ್ನ ಆನಂದಹಳ್ಳಿಗುಡಿ ಮತ್ತು ಇವತ್ತಿನ ಮುಖ್ಯ ಕೇಂದ್ರ ಬಿಂದುವಾಗಿರುವಂತಹ ಮಕ್ಕಳು, ಇದು ಹಿಂದೆ ಶ್ರಮ ಪಟ್ಟಿರುವಂತಹ ಅವರ ಪಾಲಕರು ಎಲ್ಲರಿಗೂ ಒಂದು ಮೊದಲಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಬಹಳ ಚೆನ್ನಾಗಿ ಸೃಜನಾತ್ಮಕವಾಗಿ ತಾವು ರೆಡಿ ಮಾಡಿದ್ದೀವಿ. ಇದನ್ನ ಮೊದಲು ಬರಹುಡ್ಕಂದ್ರೆ ನಡೆಸಿದಂತಂದ್ರೆ ಈಗ ಮೊನ್ನೆ ಜಾತ್ರೆ ಒಳಗೆ ಕಾಯಕ ದೇವೋಭವ ಅಂತೇಳಿ ಒಂದು
ಸ್ಟಾಲ್ ಹಾಕ್ಸಿದ್ರು ಜಾತ್ರೆನಲ್ಲಿ. ಅಲ್ಲಿ ದೊಡ್ಡವ್ರು ಮಾಡಕತ್ತಾರ, ಇಲ್ಲಿ ಸಣ್ಣವ್ರು ಮಾಡಕತ್ತಾರ ಅಂತ ಅರ್ಥ ಅನಿಸ್ತಾನೆ ನನಗೆ. ಅಷ್ಟ ಚೆನ್ನಾಗಿ ನೀಟಾಗಿ ಎಲ್ಲ ರೀತಿ ಕೆಲವೊಂದು ಇಲ್ಲಿ ಪ್ರೆಸೆಂಟ್ ಮಾಡಕತ್ತಾರ. ಅವಾಗ ಕಲ್ಲಂಗಡಿ ಹಣ್ಣು ಅವ್ನು ಕೇಳಿದ್ರು, ನಾನು ಕಲ್ಲಂಗಡಿ ಹಣ್ಣು ಎಲ್ಲಿದಪ್ಪ, ಎಲ್ಲಿ ತಗೊಂಡ್ಬಂದ್ರೆ ಇಲ್ಲ ನಮ್ಮದ ಅಂಗಡಿ ಐತೆ ಮನ್ಯಾಗ ನಾವೇ ತಗೊಂಡ್ಬಂದೀವಿ ಅಂತ. ಅದರಿಂದ ಅವ್ರಿಗೆ ತಮ್ಮ ತಂದೆ ತಾಯಿಗಳು ಏನ್ ಕೆಲಸ ಮಾಡ್ತಾರೋ ಅದ್ರೊಳಗೆ ಏನ್ ಕಷ್ಟ ಐತಿ, ಅದ್ರೊಳಗೆ ಲಾಸ್ ಆದ್ರೆ ಹೆಂಗಿರ್ತೈತಿ, ಲಾಭ ಆದ್ರೆ ಹೆಂಗಿರ್ತೈತಿ, ಅವ್ರು ಅದನ್ನ ಜಾಸ್ತಿ ಲಾಭ ಮಾಡೋದಕ್ಕೆ ಅವ್ರೇನ್ ಪ್ರಯತ್ನ ಮಾಡ್ತಾರೋ ಅದಕ್ಕೆ ನಾನ್ ಹೆಂಗ್ ಹೊಂದ್ಕೋಬೇಕು ಅನ್ನೋದನ್ನ ಕಲಿಸುವಂತಹ ಈ ಒಂದು ಕ್ರಿಯಾತ್ಮಕ ಯೋಜನೆ ಇದು. ಅವ್ರಿಗೆ ಅನಿಸ್ಬೇಕು ಇದ್ರಾಗ ಮಾಡಾಕತ್ತಾರಪ್ಪ, ಮುಂದೆ ಅದ್ರಾಗ ಬೆಳಿಲಿ ಬಿಡ್ಲಿ ಅವ್ರಿಗೆ ಬಿಟ್ಟಿದ್ದು ಅವರ ಒಂದು ಶಕ್ತಿ. ಅವ್ರ ತಂದೆ ತಾಯಿಗಳ ಮಾಡಿರುವಂತಹ ಉದ್ಯೋಗ ಮಾಡ್ಬೇಕಂತ ಏನಿಲ್ಲ, ಆದ್ರೆ ಅದನ್ನ ಪುರಸ್ಕರಿಸುವಂತಹ ಯೋಚನೆ ಅವ್ರಲ್ಲಿ ಬರಬೇಕು. ನಮ್ಮಪ್ಪ ಈಗ ಪಾನಿಪುರಿ ಇಟ್ಟಾರಪ್ಪ ಅಂತಂದ್ರ ಅವ್ರಿಗೆ ಅದನ್ನ ಎತ್ತಿ ಎತ್ತಿ ಹೇಳೋಗಿರ್ಬೇಕು, ನಮ್ಮ ತಂದೆ ಪಾನಿಪುರಿನೇ ಮಾಡ್ತಾನು, ಅದ್ರೊಳಗೆ ಯಾರ ಹತ್ರ ಭಿಕ್ಷೆ ಬೇಡಕತ್ತಿಲ್ಲ ಅವನು. ಶಿಕ್ಷಣದ ಜೊತೆಗೆ ಮಕ್ಕಳಲ್ಲಿ ಸೃಜನಾತ್ಮಕ ಕಲೆಯನ್ನ ಅಭಿವೃದ್ಧಿಪಡಿಸುವಂತಹ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಿದ ನಂದೀಶ್ವರ ಸ್ಕೂಲ್ನಲ್ಲಿ ಕಲೆ, ಸಾಹಿತ್ಯ, ಸಾಂಸ್ಕೃತಿಕವಾಗಿ ಮತ್ತು ಕ್ರೀಡೆ ಇಷ್ಟನ್ನ ನಾನು ನೋಡ್ತಾ ಬಂದವಳು. ಆದ್ರೆ ಇವತ್ತು ಈ ಒಂದು ಸಂತೆಕಟ್ಟೆಯನ್ನು ನೋಡಿದಾಗ ಖುಷಿ ಆಗೋದು ಅಂದ್ರೆ ನನಗೆ ಇವತ್ತ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ 1986 ನೆನಪಾಗ್ತಾ ಇದೆ. ಯಾಕಂತಂದ್ರೆ ಕಾನೂನಿನಲ್ಲಿಯೂ ಕೂಡ ನಾವು ಮಕ್ಕಳಿಗೆ ಗ್ರಾಹಕ ಅಂದ್ರೆ ಯಾರು, ಮಾಲೀಕರು ಅಂದ್ರೆ ಯಾರು, ಗ್ರಾಹಕನ ಹಕ್ಕುಗಳು, ಜವಾಬ್ದಾರಿಗಳು ಏನು, ಇವತ್ತು ಪ್ರಸ್ತುತ ಸಂದರ್ಭದಲ್ಲಿ ಬಿಸಿನೆಸ್ ಸ್ಕಿಲ್ ಅಂದ್ರೆ ಏನು. ಸರ್ ಹೇಳಿದ್ರು, ಅವ್ರದ್ದು ಮಾತು ಕೇಳಿದಾಗ ಬಹಳ ವಾಸ್ತವವಾಗಿ ಮಾತಾಡಿದ್ರು. ಅವರು ಅಧಿಕಾರಿಗಳಾದ್ರೂ ಕೂಡ ಜನ ಸಮುದಾಯದತ್ತ ಹೋಗಿ ಅವ್ರು ತಿಳ್ಕೊಂಡಾರೇನೋ ಅಂತ ನನ್ಗೆ ಅನ್ನಿಸ್ತು ಅವ್ರ ಮಾತಿನಲ್ಲಿ. ಯಾಕೆ ಅಂತಂದ್ರೆ ಇಲಾಖೆಯಲ್ಲಿ ನಾನೇ ಸ್ವತಃ ನನಗೆ ಯಾಕೆ ಖುಷಿ ಆಯ್ತು ಅಂತಂದ್ರೆ, ನಾನೇ ಗ್ರಾಹಕ ಶಾಲಾ ಶಿಕ್ಷಣ ಅಂತ ಏನದ ಅದನ್ನ ಒಂದು 20 ಶಾಲೆಗಳಲ್ಲಿ ಶಾಲಾ ಗ್ರಾಹಕ ಕ್ಲಬ್ಗಳನ್ನ ನಾವು ಮಾಡಿದ್ದೀವಿ. ಅದಕ್ಕೆ ಇವತ್ತೆಷ್ಟು ಕ್ರೆಡಿಟ್ ಹೋಗ್ಬೇಕು ಅಂದ್ರೆ ಇವತ್ತು ನಂದೀಶ್ವರ ಸ್ಕೂಲಿಗೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈಗ ಎರಡನೇದಾಗಿ ಸರ್ ಹೇಳಿದ್ರಲ್ಲ, ಒಂದು ಮಗುವಿಗೂ ಕೂಡ ಮನೆಯ ವಾತಾವರಣ ಗೊತ್ತಿರಬೇಕು, ಕಷ್ಟ ಸುಖ ಗೊತ್ತಿರಬೇಕು, ಮತ್ತು ನಾನು ಯಾವುದೇ ವೃತ್ತಿ ಮಾಡ್ಲಿ ಅದ್ರ ಮೇಲೆ ಗೌರವ ಇರಬೇಕು. ನಮ್ಮ ಸಮಾಜದಲ್ಲಿ 3 ಹಂತದವರಿದ್ದಾರೆ. ಒಂದು ಹೈಫೈ ಬೇರೆ, ಮಧ್ಯಮ ವರ್ಗದವರು ಬೇರೆ, ಕೆಳ ಹಂತದ ಮಧ್ಯಮ ವರ್ಗದ. ಒಂದು ಎಲ್ಲಾದ್ರೂ ಪಾನಿಪುರಿ ಕೊಡಿಸು ಅಂತ ಅಂದಾಗ ತಂದೆ ತಾಯಿ ದುಡ್ಡು ಕೊಡ್ತಾರೆ, ಅವ್ರಿಗೆ ಗೊತ್ತಿರಲ್ಲ. ಆದ್ರೆ ಇಲ್ಲಿ ಇರುವಂತದ್ದು ಏನ್ ಲೈನಾಗಿ ಅದನ್ನ ನಾನು ನೋಡ್ಕೊಟ್ನೆ ಬಂದೆ. ಹಣ್ಣಿರ್ಬೋದು, ಕಾಯಿಪಲ್ಯ ಇರ್ಬೋದು, ಇತರೆ ತಿಂಡಿ ತಿನಿಸುಗಳು ಇರ್ಬೋದು, ಎಳನೀರು, ಬಿಸಿಲು ಜ್ಯೂಸ್ ಅಂತ, ಅದು ಪ್ರತಿಯೊಂದು ವಸ್ತು ಇರ್ಲಿ, ಅದು ತಿನ್ನೋದಿರ್ಲಿ ಅಥವಾ ವಸ್ತು ಇರ್ಲಿ. ಹಾಗಾಗಿ ನಮ್ಮ ಮಕ್ಕಳಿಗೆ ಇವತ್ತು ಗೊತ್ತಾಗಬೇಕಾಗಿದೆ, ಮನೆಯೊಳಗ ತಂದೆ ತಾಯಿ ಎಷ್ಟು ಕಷ್ಟಪಟ್ಟು ರೊಟ್ಟಿನೋ ಇಡ್ಲಿನೋ ಅದರಲ್ಲೂ ಆಗ್ಲೇ ಸರ್ ಹೇಳಿದ್ರಲ್ಲ, ಈ ವರ್ಷದ ಅದರಲ್ಲೂ ನಾನು ಒಬ್ಬ ಮಹಿಳೆಯಾಗಿ ಈ ವರ್ಷದ ಜಾತ್ರೆಯನ್ನ ನಮ್ಮ ಸ್ವಾಮೀಜಿಗಳು ಜೀವನ್ಮುಖಿ ಜಾತ್ರೆಯನ್ನ ಎಷ್ಟು ಸರಿ ಬಂದಿದೆ ಗೊತ್ತಿಲ್ಲ ನನಗ. ಯಾಕಂದ್ರೆ ಶಿವಪ್ಪ ಶೆಟ್ಟಿ ಸ್ಕೂಲ್ ಅವಾಗಿಂದನೂ ನಾನು ಈ ಮಾರ್ಗದರ್ಶನದಲ್ಲಿ ಈ ಸ್ಕೂಲ್ ಆಗ್ತಾ ಇದೆ ಅಲ್ಲ, ಇದು ದಿನ ದಿನ ಅನೇಕ ಬಡ ಮಕ್ಕಳಿಗೆ ಎಲ್ಲಿ ಹುಟ್ಟಿ ಎಲ್ಲಿ ಬೆಳೆದದೋ, ಎಲ್ಲಿ ಹುಟ್ಟಿ ಎಲ್ಲಿ ಚಾಚಾದೋ, ಹೇ ಕಾಚಿಲಿಂಗವೇ ಒಗಟಿನರ್ಥ ನಿನಗೆ ಹೊಳೆದದೋ, ಬದುಕಿನರ್ಥ ನಿನಗೆ ತಿಳಿದದೋ, ಎಲ್ಲಿ ಹುಟ್ಟಿ ಎಲ್ಲಿ ಚಾಚಾದೋ, ಹೇ ಕಾಚಿಲಿಂಗವೇ ಒಗಟಿನರ್ಥ. ಹೌದಲ್ಲ ಸರ್, ಬರೀ ಶಿಕ್ಷಣದ ಐ ಬರ್ತದಲ್ಲ, ಕಲ್ಲ ಎಬಿಷೋದಲ್ಲ, ಬಹುಶಃ ಸರ್ವಾಂಗೀಣ ಉನ್ನತಿಯೇ ಶಿಕ್ಷಣದ ಮಹಾಗುರಿ. ವಿದ್ಯಾರ್ಥಿ ಸರ್ವಾಂಗೀಣ ಉನ್ನತಿ ಬರೀ ಡಿಗ್ರಿ ಮಾಡೋದಲ್ಲ, ಡಿಗ್ರಿ ಅದು ಉಪಯೋಗ. ಶಿಕ್ಷಣ ಅಂದ್ರೆ ಏನಿ, ಬರೀ ಡಿಗ್ರಿ ಮಾಡೋದು, ನೌಕರಿ ಮಾಡೋದ ಇಲ್ಲ, ಬದುಕನ್ನು ನಿಂತ್ಕೊಳ್ತಕ್ಕದ್ದು ಯಾವುದೇ ಅದು ನಿಜವಾಗಿರ್ತಕ್ಕಂಥ ಶಿಕ್ಷಣ. ದಾನ ಅಂದ್ರೆ ಏನಿ, ಬಹುಶಃ ಹೇಮ ನಿನ್ನೋದು ಅಲ್ಲ, ಭೂಮಿ ನಿನ್ನೋದು ಅಲ್ಲ, ಕಾಮಿನಿ ನಿನ್ನವ ಅಲ್ಲ,
ನಿನಗೆ ಪದ ಇವೆಲ್ಲ ಬೆದರಿಕೆ ಇಕ್ಕಿದ ವಿಧಿ ಶಾಲೆ ಅಂತ ನಾ ಕೈ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬರೇ ಬದ್ನಿಕಾಯಿ ಮಾಡೋದಲ್ಲ, ಸಹ ಮಾಡೋದಲ್ಲ, ಅಂದ್ರೆ ವ್ಯವಹಾರ ಮನುಷ್ಯರ ಮನಸ್ಸನ್ನ ವಿದ್ಯಾರ್ಥಿಗಳು ಹೆಂಗ್ ಬದುಕಬೇಕು ನಾಳೆ ಜೀವನದಾಗ, ನಾಳಿನ ಭವಿಷ್ಯ ಹೆಂಗ್ ಹುಡುಕ್ತಿ. ಜೋರಾಗಿ ಮಾತಾಡ್ತಾರೆ. ಅಲ್ಲಮ್ಮಿ ಬೇಡ ಯಾಕೆ ಕೊಡ್ತೀನಿ, 3 ಕೊಡ್ಬೋದಲ್ಲ. ವಿಶೇಷವಾಗಿ ತಾವು ಇವತ್ತು ನಂದೀಶ್ವರ ಶಾಲೆಯ ಒಂದು ಮಕ್ಕಳ ಸಂತೆಯಲ್ಲಿ ಭೇಟಿ ನೀಡಿದ್ದೀರಿ ನಿಮ್ಮ ತಂಡದ ಜೊತೆಗೆ ಏನು ಅನ್ನಿಸ್ತದೆ ಈ ಕ್ಷಣದಲ್ಲಿ ಅಂತ? ಈ ಶಾಲೆ ಒಂದು ಹೊಸತನಕ್ಕೆ ಯಾವಾಗಲೂ ಸಾಕ್ಷಿಯಾಗಿದೆ ಅಂತ ನನ್ನ ಅಭಿಪ್ರಾಯ. ಯಾಕಂದರೆ ನಾನು ಭಾಳ ಸಲ ಈ ಶಾಲೆಗೆ ಬಂದಿದ್ದೀನಿ. ಒಂದು ಹೊಸ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಈ ಶಾಲೆಯಲ್ಲಿ ಮಕ್ಕಳಿಗಾಗಿ ಚಟುವಟಿಕೆಗಳನ್ನು ಏರ್ಪಡಿಸ್ತಾರೆ. ಅದು ನಿಜವಾಗಿ ಒಂದು ಸಂತೋಷ ಪಡುವಂಥ, ಹೆಮ್ಮೆ ಪಡುವಂಥ ವಿಷಯ. ಈಗ ಪಠ್ಯದಿಂದ ನಮಗೆ ಮಕ್ಕಳಿಗೆ ವಿದ್ಯೆ ಸಿಗ್ಬೋದು, ಪದವಿ ಸಿಗ್ಬೋದು, ಆಮೇಲೆ ಒಳ್ಳೆಯ ಉದ್ಯೋಗ ಸಿಗ್ಬೋದು, ದುಡ್ಡು ಸಿಗ್ಬೋದು. ಆದರೆ ಆ ದುಡ್ಡನ್ನು ಹೇಗೆ ಸದುಪಯೋಗ ಪಡಿಸ್ಕೋಬೇಕು, ಯಾವ ರೀತಿಯಾಗಿ ಅದನ್ನೆಲ್ಲ ಬೇರೆ ಕಡೆ ಇನ್ವೆಸ್ಟ್ ಮಾಡಬೇಕು, ಹೇಗೆ ಬದುಕಬೇಕು ಅನ್ನೋದು ಕಲಿಯೋದು ಇಂಥ ಚಟುವಟಿಕೆಗಳಿಂದ. ಈ ಮಕ್ಕಳ ಸಂತೆ ಕೇವಲ ಇದು ಒಂದು ಮಾರಾಟ ಅಂತಲ್ಲ, ಬದುಕಿನ ಕಲೆಯನ್ನು ಕಲಿಸುವಂಥ ಒಂದು ಸಂತೆ ಅಂತ ನನ್ನ ಅಭಿಪ್ರಾಯ. ಯಾಕೆಂದರೆ ಇಲ್ಲಿ ವ್ಯಾವಹಾರಿಕ ಜ್ಞಾನ ಹಾಗೂ ಸಂವಹನ ಕಲೆ ಮತ್ತು ಸಾಮಾಜಿಕ ಬದುಕಿನೊಂದಿಗೆ ಒಡನಾಟ, ಇದರ ಜೊತೆಗೆ ಮಕ್ಕಳ ಒಂದು ಸೃಜನಶೀಲತೆಯ ಒಂದು ಅನಾವರಣಗೊಳ್ಳುವುದರಲ್ಲಿ ಸಂಶಯ ಇಲ್ಲ. ಹಾಗಾಗಿ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಈ ಶಾಲೆ ನಡೆಸ್ತಾ ಇದೆ. ಇದು ಕೇವಲ ಮಕ್ಕಳಿಗೆ ವಿದ್ಯೆ ಕೊಡೋದ್ರ ಜೊತೆಗೆ ಒಂದು ಹೇಗೆ ಬದುಕಬೇಕು, ದೊಡ್ಡವರ ನಮಗೆ ಹೇಗೆ ಮಾತಾಡಬೇಕು, ಆಮೇಲೆ ಮಕ್ಕಳು ಇಲ್ಲಿ ಎಲ್ಲದರಲ್ಲಿ ಭಾಗವಹಿಸಬೇಕು. ಯಾಕಂದರೆ ಆ ಭಾಗವಹಿಸುವಿಕೆಯಿಂದ ಮಕ್ಕಳಲ್ಲಿ ಒಂದು ಉತ್ಸಾಹ ಮೂಡುತ್ತದೆ ಮತ್ತು ಒಂದು ಅವರಿಗೆ ಅದರ ಬಗ್ಗೆ ಒಂದು ಜ್ಞಾನ ಸಿಗುತ್ತದೆ. ಕೇವಲ ಮಕ್ಕಳು ನಾವು ಗೆಲ್ಲಲೇಬೇಕು ಅನ್ನೋ ಒಂದು ಛಲದಿಂದ ಅಥವಾ ನಾವು ಸೋಲ್ತೀವಲ್ಲ ಅನ್ನೋ ಮುಜುಗರದಿಂದ ಭಾಗವಹಿಸಬಾರ್ದು. ನಾವು ಏನಾದರೂ ಇದರಿಂದ ಒಂದು ಕಲಿತೀವಿ ಅನ್ನೋ ಒಂದು ಮನೋಭಾವದಿಂದ, ಕ್ರೀಡಾ ಮನೋಭಾವದಿಂದ ಭಾಗವಹಿಸಬೇಕು. ಅಂದಾಗ ಮಾತ್ರ ಮಕ್ಕಳು ಏನನ್ನಾದರೂ ಜೀವನದಲ್ಲಿ ಸಾಧಿಸಲು ಸಾಧ್ಯ. ಆ ದಿಶೆಯಲ್ಲಿ ಈ ಶಾಲೆ ಬಹಳ ಪ್ರಯತ್ನ ಪಡ್ತಾ ಇದೆ. ಕೇವಲ ಒಂದು ಪಾಠ ಮಾಡಿ ಮನೆಗೆ ಹೋಗೋದಲ್ಲ, ಗುರುಗಳು ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಬೇಕು ಅನ್ನೋ ಒಂದು ಸಂದೇಶವನ್ನು ಈ ಶಾಲೆ ಸದಾ ಸಾರ್ತಾ ಇದೆ ಅಂತ ನನಗೆ. ತಾವು ಈ ಸಂತೆಯಲ್ಲಿ ಏನೆಲ್ಲ ಪರ್ಚೇಸ್ ಮಾಡಿದ್ರಿ ಅಂತ? ನಾನು ಮೋಸಂಬಿ ಹಣ್ಣು ತೊಗೊಂಡಿದ್ದೀನಿ ಹಾಗೂ ನಿಂಬೆಹಣ್ಣು ತೊಗೊಂಡಿದ್ದೀನಿ. ಇನ್ನೂ ಎಲ್ಲ ತೊಗೋಬೇಕು ಅಂತ ಇನ್ನೂ ನೋಡಿಲ್ಲ ನಾನು ಪೂರ ಸಂತೆಯಲ್ಲಿ. ಆದರೆ ಇಲ್ಲಿ ಎಲ್ಲ ವೆರೈಟೀಸು ಇದೆ. ತಿಂಡಿ ತಿನಿಸು ಇದೆ, ತರಕಾರಿ ಇದೆ, ಹಣ್ಣಿದೆ, ಸ್ನ್ಯಾಕ್ಸ್ ಇದೆ. ಅದನ್ನೆಲ್ಲ ನೋಡಬೇಕು ಇನ್ನು ನಾನು. ಮಕ್ಕಳಿಗೆ ಏನಂತ ಶುಭ ಹಾರೈಸ್ತೀರಿ ಅಂತ? ಮಕ್ಕಳಿಗೆ ಈ ಕಲೆ ಕರಗತ ಆಗಲಿ, ಆಮೇಲೆ ಮಕ್ಕಳು ಯಾವುದೇ ಉದ್ಯೋಗ ಕೀಳಲ್ಲ, ನೋ ಅಂಬಿಷನ್ ಈಸ್ ಗ್ರೀನ್ ಅಂತ ಹೇಳ್ತಾರೆ. ಹಾಗಾಗಿ
ಸಿಗಲಿ ಅಂತ ನಾನು ಹಾರೈಸ್ತೀನಿ. ಓಕೆ, ತಾವು ಕೂಡ ಸಂತೆಯಲ್ಲಿ ಭಾಗಿಯಾಗಿದ್ದೀರಿ, ಈ ಸಂತೆ ಬಗ್ಗೆ ಹೇಳೋದವ್ರೆ. ಈ ನಂದೀಶ್ವರ ಶಾಲೆಯಲ್ಲಿ ಕಲೆ, ಸಂಸ್ಕೃತಿ ಹಾಗೂ ವ್ಯವಹಾರಿಕ ಜ್ಞಾನದಿಂದ ಮಕ್ಕಳಿಗೆ ತುಂಬ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ. ಈ ಶಾಲೆಯಲ್ಲಿ ಮಕ್ಕಳು ಈ ವ್ಯವಹಾರನ ಯಾವ ರೇಟಿಗೆ ತೊಗೊಂಡ್ರು, ಯಾವ ರೇಟಿಗೆ ಮಾರಿದ್ರು, ಅದರಿಂದ ಲಾಭ ಎಷ್ಟಾಯಿತು, ಲಕ್ಷಣ ಎಷ್ಟಾಯಿತು ಅನ್ನೋದನ್ನು ಮಕ್ಕಳು ಕಲಿತಾ ಇದ್ದಾರೆ. ಅದನ್ನು ಈ ಶಾಲೆಯ ಶಿಕ್ಷಕರು ಕಲಿಸೋ ರೀತಿಯಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ತುಂಬ ಖುಷಿ ಪಡ್ತೀನಿ. ಓಕೆ, ಥ್ಯಾಂಕ್ ಯು. ಈ ಶಾಲೆಯಲ್ಲಿ ಮಕ್ಕಳ ಸಂತೆ ಅಂತ ಕಾನ್ಸೆಪ್ಟ್ ಇದ್ದು ಭಾಳ ಒಳ್ಳೆಯದು. ಹಾಗೂ ಮಕ್ಕಳಿಗೆ ಈಗಿನ ಡಿಜಿಟಲ್ ಯುಗದಲ್ಲಿ ಡಾಕ್ಟರ್, ಇಂಜಿನಿಯರ್ ಅಂತ ಒಳ್ಳೆ ಶಿಕ್ಷಣ ಪಡೆದು ಡಾಕ್ಟರ್, ಇಂಜಿನಿಯರ್ ಆಗೋ ಭಾಳ ಇಷ್ಟಪಡ್ತಾರೆ. ಅದರಲ್ಲೂ ಈ ಶಿಕ್ಷಣ ಪಡೆದು ಡಾಕ್ಟರ್, ಇಂಜಿನಿಯರ್ ಆಗೋದು ಭಾಳ ಕಷ್ಟ. ಹಾಗೂ ಈ ಥರ ಎಲ್ಲ ಬಿಸ್ನೆಸ್ ಮಾಡೋದ್ರ ಮೂಲಕ ಮಕ್ಕಳಿಗೆ ಕಲಿಸೋದು ತುಂಬ ಸಂತೋಷಕರ ವಿಷಯ. ಈ ಬಿಸ್ನೆಸ್ ಎಲ್ಲ ಮಾಡಿ ಹುಡುಗರು ಮಕ್ಕಳು ಎಲ್ಲಿ ಬೇಕಾದರೂ ಜೀವನ ಸಾಗಿಸ್ಬೋದು, ಬಿಸ್ನೆಸ್ ಮಾಡಿ ಅಂತ ಹೇಳೋದು ಇಷ್ಟಪಡ್ತೀನಿ. ಈ ಸ್ಕೂಲಿಗೆ ಸುಮಾರು ವರ್ಷದಿಂದ ಬರ್ತಾ ಇದ್ದೀನಿ. ಇದೇ ಮೊದಲೇ ಸಲ ನಾನು ಈ ಥರ ನೋಡಿದ್ದೆ ಸಂತೆ. ನಮ್ಮ ಗೌಸಿದ್ದೇಶ್ವರ ಅಜ್ಜಾರ ಸಾಕಷ್ಟು ಇದನ್ನು ಮಾಡಿದ್ದಾರೆ, ನಮಗೆ ದೊಡ್ಡವ್ರಿಗೆ ಮಾಡಿದ್ದಾರೆ. ಸಣ್ಣವ್ರಿಗೂ ತಿಳುವಳಿಕೆ ಹೇಳ್ಕೊಡಕ್ಕೆ ನಮ್ಮ ಶಿಕ್ಷಕರು ಮುಂದೆ ಬಂದಿದ್ದಾರೆ, ನಂದೀಶ್ವರ ಸ್ಕೂಲ್ನವರು. ಇದನ್ನು ನಾವು ಏನು ತಿಳಿಸ್ಬೇಕಂದ್ರೆ ಈ ಮೂಲಕ ಏನು ಜೀವನದಾಗ ಅರ್ಥ ಮಾಡ್ಕೋಬೇಕು. ಅವರು ಇದನ್ನೇ ಕಾಯಕ ನಾವು ರೊಕ್ಕದ ಬೆಲೆ ತೋರಿಸ್ತಾ ಇದ್ದೀವಿ. ಈಗಿನ ಮೊಬೈಲ್ ಬೆಲೆ ಇದು ಜೀವನ ಅಂತ ಪಾಠ ಕಲಿಸ್ಕೊಡೋಕೆ ಮುಂದಾಗಿದ್ದಾರೆ ನಮ್ಮ ಶಿಕ್ಷಕರು. ನಾವೆಲ್ಲ ಇದಕ್ಕೆ ಸಹಕರಿಸ್ಬೇಕು. ಎಲ್ಲ ಶಾಲೆಯವರಿಗೆ ಟೊಮೆಟೊ ಏನು, ಉಳ್ಳಾಗಡ್ಡಿ ಏನು, ಎಷ್ಟು ರೇಟ್ ಕೊಟ್ಟು ತಗೋಬೇಕು ಏನು ಅನ್ನೋದು ನಮಗೆ ಗೊತ್ತು. ಆ ಹುಡುಗರಿಗೆ ಗೊತ್ತಿಲ್ಲ. ಈಗಿಂದ ಕಲಿಸಿದ್ರೆ ಅವ್ರಿಗಿಂತ ಸಾಕಷ್ಟು ಜ್ಞಾನ ಬರುತ್ತೆ. ಜ್ಞಾನದಿಂದ ಮುಂದೆ ಅವರು ಬರೆಯುವಷ್ಟು ಲೆವೆಲ್ ಬೆಳೀತಾರೆ. ಏನೋ ಜೀವನ ಅನ್ನೋದು ನಮ್ಗೆ ಸರಿಯಾಗಿ ಅರ್ಥ ಮಾಡ್ಕೊಡ್ತೀವಿ. ಇದಕ್ಕೆ ನಾವು ಟೈಮ್ಸ್ ಅಂತ ಹೇಳಬೇಕು. ನಂದಿ ಸ್ಕೂಲು ನಮ್ಮ ಭಾಳ ವರ್ಷದಿಂದ ಪ್ರತಿ ಕಾರ್ಯಕ್ರಮಕ್ಕೆ ನಮ್ಮನ್ನ ಕರೀತಾರೆ. ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡ್ತಾರೆ ಸರ್. ಆಮೇಲೆ ಈ ಥರ ಮಕ್ಕಳಿಗೆ ಎಲ್ಲ ತರಕಾರಿ ಏನು, ವೆಜಿಟೇಬಲ್ಸ್ ಏನು, ಆಮೇಲೆ ಫ್ರೂಟ್ಸ್ ಅಂತ ಗೊತ್ತೇ ಆಗಲ್ಲ. ಆದರೆ ಈ ಥರ ಎಲ್ಲ ಮಾಡೋದ್ರಿಂದ ಮಕ್ಕಳಿಗೆ ನಾವೆಲ್ಲ ತಿನ್ನೋಂಥ ತರಕಾರಿಗಳು ಇವೇನಾ ಅಂತ ಮನವರಿಕೆ ಬರುತ್ತೆ. ಆಮೇಲೆ ಮಕ್ಕಳಿಗೆ ಇದು ಪ್ಲಸ್ ಮೈನಸ್ ಅಂದರೆ ದುಡ್ಡಿನ ವ್ಯವಹಾರ ಅದು ಗೊತ್ತಾಗುತ್ತೆ. ವ್ಯವಹಾರ ಜ್ಞಾನ ಬೆಳೆಯುತ್ತೆ. ಮಕ್ಕಳು ಫುಲ್ ಆ್ಯಕ್ಟಿವಿಟಿಯಾಗಿ ಇದು ಮಾಡ್ತಾರೆ. ಅದಕ್ಕೆ ಒಳ್ಳೆ ಕಾರ್ಯಕ್ರಮ ಇದು ಅಂತ ನನ್ನ ಮಕ್ಕಳು ಸಣ್ಣ ಪ್ರೈವೇಟ್ ಸ್ಕೂಲ್ನಾಗ ಹೋದಾಗ ನೋಡಿದ್ದೆ. ನಾವು ಈ ಥರದ ಒಂದು ಕಾರ್ಯಕ್ರಮ ಬಳ್ಳಾರಿಯಲ್ಲಿ ಮಾಡಿದ್ವಿ ಸರ್. ಅದು ಇಲ್ಲಿ ಯಾವುದು ನೋಡಿದ್ವಿ, ಫಸ್ಟ್ ಈ ಸ್ಕೂಲಾಗ ನಾನು ನೋಡಿದ್ವಿ. ಎಲ್ಲ ಚೆನ್ನಾಗಿದೆ. ನಾವು ಕೂಡ ಈಗ ಮೊಳಕೆ ಕಾಳುಗಳನ್ನು ಖರೀದಿ ಮಾಡಿದ್ವಿ, ಸೊಪ್ಪು ತೊಗೊತಾ ಇದ್ದೀವಿ. ಎಲ್ಲ ಇದಾವೆ ತೊಗೊಳ್ಲಿಕ್ಕೆ. ಸರ್ ಮಾತ್ರ ಮಕ್ಕಳಿಗೆ ಒಳ್ಳೆಯ ಒಂದು ಪ್ರೋಗ್ರಾಮ್ ಇದನ್ನ ಅರೇಂಜ್ ಮಾಡ್ಯಾರ. ಎಲ್ಲ ಸ್ಕೂಲ್ಗಳು ಈ ಥರ ಮಾಡಿದ್ರೆ ಮಕ್ಕಳಿಗೆ ಒಳ್ಳೆ ಜ್ಞಾನ ಬೆಳೆಸ್ತಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಪ್ರತಿ ಸಲ ಈ ಸ್ಕೂಲಿಗೆ ಸರ್ ನಮ್ಗೆ ಇನ್ವೈಟ್ ಮಾಡ್ತಾ ಇರ್ತಾರೆ. ಎಲ್ಲ ಫಂಕ್ಷನ್ಸ್ ಎಲ್ಲ ನೋಡ್ತಾ ಇರ್ತೀವಿ. ಆದರೆ ಇದು ನಮಗೆ ಫಸ್ಟ್ ಅನುಭವ. ನಾನು ವಿದ್ಯಾರ್ಥಿಗಳು ಮಕ್ಕಳಿಗೆ ಒಂದು ಪಾಠ ಏನೆಂದರೆ ಮಕ್ಕಳು ಮನೆಗೆ ರೆಡಿ ಮಾಡಿ ಎಲ್ಲ ಕಳಿಸಿರ್ತಾರೆ. ಅವರೆಲ್ಲ ಪಾನಿಪುರಿ ಆಗಿ ಹೊರಗಡೆ ತಿಂತಿರ್ತಾರೆ. ಆದರೆ ಅದ್ರ ಬೆಲೆ ಅವ್ರಿಗೆ ಗೊತ್ತಿರಲ್ಲ. ತಗೊಳ್ತೀವಿ ಏನು ಎಷ್ಟು ತಂದೆ ತಾಯಿ ಎಷ್ಟು ಪಡ್ತಾರೆ, ಕಷ್ಟಪಡ್ತಾರೆ ಅಂತ ಇವತ್ತಿಗೆಲ್ಲ ಮಾಡ್ತಾ ಇದ್ದಾರೆ. ಅವ್ರಿಗೆ ಎಷ್ಟು ಲಾಭ ಆಗುತ್ತೆ, ಎಷ್ಟು ತೊಂದರೆ ಆಗುತ್ತೆ ಅಂತ ಗೊತ್ತಾಗುತ್ತೆ. ಅದರಿಂದ ಮಕ್ಕಳು ಎಲ್ಲ ತಿಳ್ಕೊಳ್ಳೋಕೆ ಅನುಕೂಲ ಆಗುತ್ತೆ. ಇಂಥ ಒಂದು ವಾತಾವರಣ ಕಲ್ಪಿಸ್ಕೊಡ್ತಾರೆ. ಅದು ನನಗೆ ಭಾಳ ಖುಷಿ ಅನಿಸುತ್ತೆ. ಮತ್ತು ಇವಾಗ ನಿಂಬೆ ಹಣ್ಣೆಲ್ಲ ಪರ್ಚೇಸ್ ಮಾಡಿದ್ವಿ. ಅವರು ನೀರು ಕೊಡ ಅಂದರೆ ನಮ್ಗೆ ಲಾಸ್ ಆಗುತ್ತೆ ಅಂತ ಇಂಥ ಜ್ಞಾನ ಎಲ್ಲ ಬರ್ತದೆ ಮಕ್ಕಳಿಗೆ. ನಾವು ಇವಾಗಿಂದ ನೋಡ್ತಾ ಇದ್ದೀವಿ, ಎಲ್ಲ ಪರ್ಚೇಸ್ ಮಾಡ್ತೀವಿ. ವಾಪಸ್
ಮಾತಾಡ್ರಿ ಮಕ್ಕಳ ಜೊತೆ. ಕಸ್ಟಮರ್ಸ್ ಬರ್ತಾರ? ತೋರಿ ಸರ್, ಆಮೇಲೆ ವಿಜುವಲ್ಸ್ ಮತ್ತೆ ತಗೋಣ ಬಂದ್ರು. ಒಂದಿಬ್ರು ಸರ್, ಇವತ್ತು ನಂದೀಶ್ವರ ಶಾಲೆಯಲ್ಲಿ ವಿಶೇಷ ಮಕ್ಕಳ ಸಂತೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ತಾವು ಕೂಡ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಿಗೆ ಆಗಮಿಸಿ ಸಂತೆಯಲ್ಲಿ ವೀಕ್ಷಣೆ ಮಾಡಿದ್ದೀರಿ. ನೀವು ಕೂಡ ಒಂದು ಖಾಸಗಿ ಶಾಲೆಗಳ ಒಂದು ಒಕ್ಕೂಟದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀರಿ. ಇದ್ರ ಬಗ್ಗೆ ವಿಶೇಷತೆ ಬಗ್ಗೆ ಹೇಳೋದವರು. ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮ ನೋಡಿ ಭಾಳ ಸಂತೋಷ ಆಗಿದೆ. ಎಲ್ಲ ಸ್ಕೂಲ್ಗಿಂತ ನಮ್ಮ ನಂದೀಶ್ವರ ಶಾಲೆ ಭಾಳ ಚೆನ್ನಾಗಿ ಆಯೋಜನೆ ಮಾಡಿದೆ. ಮಕ್ಕಳು ಪಾಲಕರು ಇದಕ್ಕೆ ಭಾಳ ಉತ್ಸಾಹದಿಂದ ಭಾಗವಹಿಸ್ಯಾರ. ಇದಕ್ಕೆ ಹೊರಪೇಟೆಯ ಸಹಕಾರನೂ ಭಾಳ ಮುಖ್ಯದ. ಎಲ್ಲ ಸ್ಕೂಲ್ನಲ್ಲಿ ಈ ರೀತಿ ಮಾಡಿದರೆ ಈ ನೌಕರಿ ಅಂತ ಅಲ್ಲದಾಡೋ ವಿಷಯಗಳನ್ನು ತಪ್ತವೆ. ವ್ಯಾಪಾರ ಮನೋಭಾವನೆ, ವ್ಯಾಪಾರದಿಂದ ವೃತ್ತಿ ಸಾಗಿಸ್ಬೇಕು, ನೌಕರಿಯಿಂದ ಮಾಡಬೇಕು, ರೈತಾಕಿನೂ ಮಾಡಬೇಕು. ಎಲ್ಲ ಮಾಡಿದರೆ ಒಳ್ಳೆಯದಾಗತಿ. ಎಲ್ಲ ಕಾರ್ಯಕ್ರಮ ಚೆನ್ನಾಗಿ ಆಯೋಜನೆ ಮಾಡಿದ್ರೆ ಶಾಲೆಯ ಎಲ್ಲ ಮುಖ್ಯಸ್ಥರಿಗೆ ಅಭಿನಂದನೆ ಸಲ್ಲಿಸಿ ಯಾರು ಮಾತು ಕೇಳ್ತೀವಿ. ವಿಶೇಷವಾಗಿ ತಾವು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಿಗೆ ಆಗಮಿಸಿದ್ರಿ. ಮಕ್ಕಳ ಸಂತೆ ಬಗ್ಗೆ ಹೇಳೋದವರು. ಈ ಕಾಯಕ ದೇವಗಳ ಹಿನ್ನೆಲೆಯಲ್ಲಿ ಇವರು ಶಿಕ್ಷಣ ಅಂದರೆ ಕಲಿಸೋದಲ್ಲ, ವ್ಯವಸಾಯ ಕಲಿಸಲ್ಲ, ಅದು ಬದುಕನ್ನು ನಿಂತುಕೊಳ್ತಕ್ಕಂಥ ಶಿಕ್ಷಣವನ್ನು ಈ ಸಂಸ್ಥೆ ಕೊಡ್ತಾ ಇದೆ. ಜೊತೆಗೆ ನಾಳೆ ಮಕ್ಕಳು ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಂಡು ಭವಿಷ್ಯ ರೂಪಿಸಿಕೊಳ್ಳಬೇಕು ಅನ್ನೋ ನಿಟ್ಟಿನೊಳಗೆ ಒಂದು ಕಾರ್ಯಕ್ರಮ ಯಶಸ್ವಿಯಾದಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮ ಮಕ್ಕಳು ಅನುಕರಣೆ ಮಾಡಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥ ಮಕ್ಕಳ ಸಂಖ್ಯೆ ಅಂದರೆ ಕೇವಲ ಅವ್ರ ವ್ಯವಹಾರ ಜ್ಞಾನ, ಬದುಕನ್ನು ಹೆಂಗೆ ರೂಪಿಸ್ಕೊಳ್ಬೇಕು, ಆರ್ಥಿಕ ಕಟ್ಟಿಕೊಳ್ಬೇಕು, ನಂತರ ಹೆಂಗೆ ಜೀವನ ಸಾಗಿಸಬೇಕು ಅನ್ನೋ ಒಂದು ಸಾಹಿತ್ಯವನ್ನು ಶಿಕ್ಷಣ ಕೊಡ್ತಾ ಇದೆ. ಈ ಮಕ್ಕಳ ಸಂತೆ ಕಾರ್ಯಕ್ರಮ ಅತ್ಯಂತವಾಗಿ ಎಲ್ಲ ಕಡೆ ನಡೀಬೇಕು. ಮಕ್ಕಳ ಭವಿಷ್ಯ ರೂಪಿಸ್ತಕ್ಕಂಥ ಕಾರ್ಯಕ್ರಮ ನಿಜವಾದ ಅರ್ಥಪೂರ್ಣ ಕಾರ್ಯಕ್ರಮ. ಈ ಕಾರ್ಯಕ್ರಮ ದೇಶದ ಅತ್ಯಂತವಾಗಿ ನಡೆದರೆ ಹೆಚ್ಚು ಅರ್ಥಪೂರ್ಣ ಮಾತನ್ನು ಹೇಳಲಿಕ್ಕೆ ಇಚ್ಛಪಟ್ಟಿದ್ದೇನೆ. ಜೊತೆಗೆ ನಾಳಿನ ದಿವಸ ಹೇಳಂಗೆ ಬರೀ ಜ್ಞಾನ ಅಂದರೆ ಅಕ್ಷರ ಜ್ಞಾನ ಅಲ್ಲ, ಬದುಕನ್ನು ಪಡ್ಕೊಂಡಿದ್ದಾಗ ಸರ್ವಾಂಗೀಣ ಕೊಟ್ಟಂಥ ಶಿಕ್ಷಣ. ಇವತ್ತು ನಂದೀಶ್ವರ ಶಾಲೆಯಿಂದ ಈ ಮಕ್ಕಳಿಗೆ ಶಿಕ್ಷಣ ಜೊತೆಗೆ ಭವಿಷ್ಯ ಕೊಡ್ತಕ್ಕಂಥ ಸಂತೆಯ ಮುಖಾಂತರವಾಗಿ ಯಾರು ಆ ಡಿಗ್ರಿ ಮಾಡೋದಕ್ಕಿಂತ ಅವರು ಸ್ವತಂತ್ರವಾಗಿ ತಮ್ಮ ತಾಳ್ಮೆದ ಜೀವನ ನಡೆಸಬೇಕು. ಯಾರ ಮೇಲೆ ನಾವು ಡಿಪೆಂಡ್ ಇರಬಾರ್ದು, ಇಂಡಿಪೆಂಡೆಂಟ್ ಜೀವನ ನಡೆಸಲಿಕ್ಕೆ ಅರ್ಥಪೂರ್ಣ ಕಾರ್ಯಕ್ರಮ. ಈ ಅರ್ಥಪೂರ್ಣ ಮಕ್ಕಳ ಕಾರ್ಯಕ್ರಮ ಆಗಿದೆ. ಈ ಕಾರ್ಯಕ್ರಮ ವಿಶೇಷವಾಗಿದೆ ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಧನ್ಯವಾದಗಳು. ಬರ್ರಿ ಬರ್ರಿ ಆಯ್ತು. ನೀವೊಂದು ತೋರಿ ತೊಂದ್ರೆ ಸಂತೆ ನೋಡಿ ಶಾಲೆಯಲ್ಲಿ ಕಾರ್ಯನಿರ್ವಹಿಸುವ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ.
ಕಾರ್ಯಕ್ರಮವನ್ನು ನಡೆಸ್ತಿದ್ವಿ. ಸಂತೆ ಕಾರ್ಯಕ್ರಮದಲ್ಲಿ ಏನು ನಡೆಸ್ತಾ ಇದೀವಿ ಅಂದ್ರೆ ಅವ್ರ ತಂದೆ ತಾಯಿ ಯಾವುದನ್ನ ಮನೆಯಲ್ಲಿ ಅವ್ರ ತಂದೆ ತಾಯಿ ಯಾವ ದಿನನಿತ್ಯ ತಮ್ಮ ದುಡಿಮೆಯಲ್ಲಿ ಯಾವುದನ್ನ ವಸ್ತುವನ್ನ ಮಾರಾಟ ಮಾಡ್ತಿದ್ದಾರೆಂದು ಆ ಮಕ್ಕಳು ಅದೇ ಮಾರಾಟವನ್ನ ಮಾಡ್ತಿದ್ದಾರೆ. ಯಾಕಂದ್ರೆ ನಮ್ಮ ತಂದೆ ತಾಯಿ ಬಿಸಿಲಲ್ಲಿ ಎಷ್ಟು ಶ್ರಮ ಪಡ್ತಿದ್ದಾರೆ ದುಡಿಯೋಕೆ, ಅದರ ಲಾಭ ಎಷ್ಟು ನಷ್ಟ ಎಷ್ಟು ಅಂತ ಆ ಮಕ್ಕಳಿಗೂ ಅದ್ರ ಬಗ್ಗೆ ತಿಳಿಲಿ ಅಂತ ನಾವು ಪ್ರತಿ ವರ್ಷ ನಮ್ಮ ಶಾಲೆಯಲ್ಲಿ ವ್ಯವಹಾರಿಕ ಜ್ಞಾನವನ್ನ ಮಕ್ಕಳಿಗೆ ಮಕ್ಕಳ ಸಂತೆ ಕಾರ್ಯಕ್ರಮವನ್ನ ಇತ್ಯಾದಿ ಚಟುವಟಿಕೆಗಳನ್ನ ಪ್ರತಿ ವರ್ಷ ಮಕ್ಕಳಲ್ಲಿ ಏರ್ಪಡಿಸುತ್ತೇವೆ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನನ್ನ ಹೆಸರು ನಂದೀಶ್. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾವು ನಂದೀಶ್ವರ ಶಾಲೆಯಲ್ಲಿ 8ನೇ ತರಗತಿಯಲ್ಲಿ ಓದುತ್ತಿದ್ದೇವೆ. ಇಂದಿನ ದಿನ ನಾವು ಮಕ್ಕಳ ಸಂತೆ ಕಾರ್ಯಕ್ರಮವನ್ನು ಆಯೋಜಿಸುತ್ತಿದ್ದೇವೆ. ಪ್ರತಿ ವರ್ಷ ನಾವು ಈ ಮಕ್ಕಳ ಸಂತೆಯನ್ನು ಆಯೋಜಿಸುತ್ತಿದ್ದೇವೆ. ಆದರೆ ಈ ವರ್ಷ ಗ್ರ್ಯಾಂಡ್ ಆಗಿ ಆಚರಿಸುತ್ತಿದ್ದೇವೆ. ಎಲ್ಲ ಪಾಲಕರು ನಮಗೆ ಪಾಲ್ಗೊಂಡಿದ್ದಾರೆ. ನಾವು ಎಲ್ಲ ದಿನಸಿಗಳನ್ನು ಮನೆಯಲ್ಲಿ ತಯಾರಿಸಿ ಮಾರುತ್ತೇವೆ. ಧನ್ಯವಾದಗಳು. ನಂದೀಶ್ವರ ಸ್ಕೂಲ್ ಒಳಗ ನಮ್ಮ ಮಕ್ಕಳು 4-5 ವರ್ಷಗಳಿಂದ ಓದಾತಾರ. ಹಂಗ ಪ್ರತಿ ವರ್ಷನೂ ಇವತ್ತೇನ್ ಮಾಡ್ಯಾರ ಮಕ್ಕಳ ಸಂತೆ ಮಾಡ್ಯಾರ. ಹಂಗ ಈ ಮಕ್ಕಳ ಸಂತೆನ ಪ್ರತಿ ವರ್ಷನೂ ಮಾಡ್ಕೋತಾನ ಬಂದಾರ. ಈ ವರ್ಷನೂ ಮಾಡ್ಯಾರ. ನಾವು ಇಲ್ಲಿ ಪಾಲ್ಗೊಂಡಿವಿ. ನಮ್ಮ ಮಕ್ಕಳು ಒಂದ್ 4-5 ಅಂಗಡಿ ಹಾಕಿದಾರ. ನಾವು ಮನೆಯೊಳಗನ ಪ್ರಿಪೇರ್ ಮಾಡಿ ಈ ಮಕ್ಕಳಿಗೆ ವ್ಯವಹಾರ ಜ್ಞಾನ ಬರ್ಬೇಕಂತ ಹೇಳಿ ನಾವು ಇಲ್ಲಿ ಪಾರ್ಟಿಸಿಪೇಟ್ ಮಾಡಾಕ ಹೇಳಿವಿ. ಮಾಡಕ್ ಕುಂತಾರ. ಈಗ ನಾವು ಎಲ್ಲರಿಗೂ ಮಕ್ಕಳಿಗೆ ಪ್ರೋತ್ಸಾಹ ಮಾಡೋಣ ಅಂತ ಹೇಳಿ ನಾನು ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರದೀಪ್. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಂದೀಶ್ವರ ಸ್ಕೂಲ್ನಲ್ಲಿ ಮಕ್ಕಳ ಸಂತೆಯನ್ನು ಶಾಪನ್ನು ಆಗುತ್ತಿದ್ದೇನೆ. ಎಲ್ರಿಗೂ ನಮಸ್ಕಾರ. ಸುರೇಶ್ ಕುಮಾರ್ ಅಂತ ನನ್ನ ಹೆಸರು. ನಂದೀಶ್ವರ ಶಾಲೆಯ ಮುಖ್ಯ ಶಿಕ್ಷಕರು. ಈ ದಿನ ಮಕ್ಕಳ ಸಂತೆ ಕಾರ್ಯಕ್ರಮ ನಮ್ಮ ಶಾಲೆಯಲ್ಲಿ ಏರ್ಪಡಿಸಲಾಗಿದೆ. ಪ್ರತಿ ವರ್ಷ ನಾವು ಈ ಒಂದು ಮಕ್ಕಳ ಸಂತೆ ಕಾರ್ಯಕ್ರಮವನ್ನು ಏರ್ಪಡಿಸ್ತೇವೆ. ಇಂಥ ಒಂದು ಸಂತೆಯನ್ನು ಏರ್ಪಡಿಸೋದ್ರಿಂದ ಏನು ನಮಗೆ ಮಕ್ಕಳಿಗೆ ಲಾಭ ಅಂತ ಹೇಳಿದ್ರೆ, ಮಗುವಿನಲ್ಲಿ ಕನಿಷ್ಠ ಕಲಿಕಾ ಮಟ್ಟಗಳು ಅಂತೇಳಿ ನಾವು ಕರಿತೇವೆ. ಕರ್ಕಮ ಅಂತೇಳಿ ಅದನ್ನು ನಾವು ಕರಿತೇವೆ. ಕನಿಷ್ಠ ಕಲಿಕಾ ಮಟ್ಟಗಳು, ಮಗುವಿಗೆ ಬೇಕಾಗ್ತಕ್ಕಂಥ ಕನಿಷ್ಠ ಕಲಿಕಾ ಮಟ್ಟಗಳು ಏನು ಬೇಕಾಗಿರುತ್ತೋ ಅಂತ ಒಂದು ಕನಿಷ್ಠ ಕಲಿಕಾ ಮಟ್ಟಗಳು ಈ ಒಂದು ಮಕ್ಕಳ ಸಂತೆಯಿಂದ ನಮಗೆ ಬಹಳ ಸರಳವಾಗಿ ಮಗುವಿನಲ್ಲಿ ಇರ್ತಕ್ಕಂಥದ್ದನ್ನು ನಾವು ಹೊರಗಡೆ ತೆಗಿಬಹುದು. ಅದ್ರ ಜೊತೆಗೆ ಮಗುವಿನಲ್ಲಿರುವಂಥ ಪ್ರಶ್ನೆ ಕೇಳುವಂಥ ಕೌಶಲ್ಯ, ಮಗುವಿನಲ್ಲಿರುವಂಥ ವ್ಯವಹಾರ ಜ್ಞಾನ, ಮಗುವಿನ ಒಂದು ಚಾಣಾಕ್ಷತೆ, ಮಗುವಿನ ಒಂದು ಮುಗ್ಧತೆ, ಮಗುವಿನ ಒಂದು ಇರ್ತಕ್ಕಂಥ ಸರ್ವತೋಮುಖ ಬೆಳವಣಿಗೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ಅಂಶಗಳನ್ನು ನಾವು ಬರೀ ತರಗತಿಯಲ್ಲಿ ಪಾಠ ಮಾಡೋದ್ರ ಮುಖಾಂತರವಾಗಿ ನಾವು ಹೊರಗಡೆ ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಇಂತಹ ಪಠ್ಯೇತರ ಚಟುವಟಿಕೆಗಳನ್ನು ಆಯೋಜನೆ ಮಾಡೋದ್ರ ಮುಖಾಂತರವಾಗಿ ಮಕ್ಕಳಲ್ಲಿ ಬಹಳ ಸರಳವಾಗಿ ಯಾವುದೇ ಕಷ್ಟ ಇಲ್ಲದೇ ಮಗುವಿನಲ್ಲಿ ನಾವು ಕಲಿಕೆಯನ್ನು ವೇಗವಾಗಿ ಮುಗಿಸುವಂಥ ಇಂಥ ಕೆಲಸಗಳನ್ನು ನಾವು ಈ ರೀತಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡೋದ್ರ ಮುಖಾಂತರವಾಗಿ ನಾವು ಮಾಡ್ಬೋದು. ಹೀಗಾಗಿ ಈ ದಿನ ನಮ್ಮ ಶಾಲೆಯ ಎಲ್ಲ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನವನ್ನು ಮಾಡೋದ್ರ ಮುಖಾಂತರವಾಗಿ ಅದ್ರ ಜೊತೆಗೆ ಪಾಲಕರಿಗೂ ಕೂಡ ಮಾರ್ಗದರ್ಶನವನ್ನು ಮಾಡಿ ಇಂತಹ ಒಂದು ಎಲ್ಲರೂ ಪ್ರಶಂಸೆಯನ್ನು ವ್ಯಕ್ತಪಡಿಸತಕ್ಕಂಥ ಇಂಥ ಅದ್ಭುತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಇಲ್ಲಿ ನಾವು ಮಾಡಿದ್ವಿ. ಇದ್ರ ಜೊತೆಗೆ ನಾವು ಪಾಲಕರಿಗೆ ನಾವು ಮೊದಲನೇದಾಗಿ ಅವರಿಗೆ ನಾವು ಧನ್ಯವಾದಗಳನ್ನು ಹೇಳಬೇಕು. ಅದ್ರ ಜೊತೆಗೆ ಮಕ್ಕಳಿಗೂ ಕೂಡ ನಾವು ಧನ್ಯವಾದಗಳನ್ನು ಹೇಳಬೇಕು. ಇಲ್ಲಿ ಸಾಕಷ್ಟು ಸುಮಾರು 50 ಶಾಪ್ಗಳನ್ನು ಹಾಕುವುದರ ಮುಖಾಂತರವಾಗಿ ಮಕ್ಕಳಲ್ಲಿ ಒಂದು ವ್ಯವಹಾರ ಜ್ಞಾನವನ್ನು, ಒಂದು ಕೌಶಲ್ಯವನ್ನು ಹೆಚ್ಚಿಸುವಂಥ ಕೆಲಸವನ್ನು ನಾವು ಮಾಡಿದ್ದೀವಿ. ಪ್ರತಿ ವರ್ಷ ಇಂಥ ಕಾರ್ಯಕ್ರಮಗಳನ್ನು ಮಾಡ್ತೀವಿ. ನಮ್ಮೆಲ್ಲರೂ ಸಹಕಾರ ಇರಲಿ. ಅದ್ರ ಜೊತೆಗೆ ಮಕ್ಕಳು ಕೂಡ ಯಶಸ್ವಿ ಆಗಲಿ. ನಂದೀಶ್ವರ ಶಾಲೆ ವತಿಯಿಂದ ಈ ದಿನ ಮಕ್ಕಳ ಸಂತೆ ಕಾರ್ಯಕ್ರಮವನ್ನು ಅತಿ ವಿಜೃಂಭಣೆಯಿಂದ ಹಾಗೂ ತುಂಬ ಆಸಕ್ತಿಯಿಂದ ಹಾಗೆ ಆ ಒಂದು ಪರಿಶ್ರಮ ಎದ್ದು ಕಾಣ್ತಾ ಇದೆ. ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಮೊದಲನೇದಾಗಿ ನಾನು ತುಂಬ ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ಈಗಿನ ದಿನಮಾನಗಳಲ್ಲಿ ಮಕ್ಕಳು ಹೆಚ್ಚೆಚ್ಚು ಮೊಬೈಲ್ ಮತ್ತು ಟಿವಿ ಬಳಕೆಯಿರೋದ್ರಿಂದ ಅವರಿಗೆ ವ್ಯವಹಾರಿಕ ಜ್ಞಾನವನ್ನು ಹೆಚ್ಚಿಸಲಿಕ್ಕೆ, ಅದರ ಜೊತೆಗೆ ಶಿಕ್ಷಣದೊಂದಿಗೆ ಕಲಿಕೆಯನ್ನು, ಕೌಶಲ್ಯದೊಂದಿಗೆ ಕಲಿಕೆಯನ್ನು, ಜ್ಞಾನಾತ್ಮಕ ಕಲಿಕೆಯನ್ನು ಕೊಡುವ ನಿಟ್ಟಿನಲ್ಲಿ ನಮ್ಮ ನಂದೀಶ್ವರ ಶಾಲೆ ಮಾಡ್ತಕ್ಕಂಥ ಕೆಲಸ ತುಂಬ ಆತ್ಮೀಯವಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಹೆಚ್ಚಿನ ಪ್ರಶಂಸಾದಾಯಕವಾಗಿದೆ. ಅದರ ಜೊತೆಗೆ ಈಗಿನ ದಿನಮಾನಗಳಲ್ಲಿ ಮತ್ತು ಈ ಶಾಲೆಯ ಮಕ್ಕಳ ಪಾಲಕರ ಹಿಂದಿನ ಸ್ಥಿತಿಗಳನ್ನು ನೋಡೋದಾದರೆ ಅವರೆಲ್ಲ ದುಡಿಮೆ ಜನಾಂಗದಿಂದ ಬಂದಿರತಕ್ಕಂಥ ಪಾಲಕರ ಮಕ್ಕಳು. ಅವರು ತಮ್ಮ ಪಾಲಕರ ದುಡಿಮೆಯ ಶ್ರಮವನ್ನು, ಬೆಲೆಯನ್ನು
ತಿಳ್ಕೊಳ್ಳೋಕ್ಕೋಸ್ಕರ ಈ ಒಂದು ಮಕ್ಕಳ ಸಂಖ್ಯೆ ಅವರಿಗೆ ನೇರವಾಗಿ ಒಂದು ಅವಕಾಶವನ್ನು ಕಲ್ಪಿಸಿಕೊಡುತ್ತೆ. ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥ ಶಾಲೆಯ ಮುಖ್ಯೋಪಾಧ್ಯಾಯರಿರ್ತಕ್ಕಂಥ ಶ್ರೀ ಸುರೇಶ್ ಕುಮಾರ್ ಅವರಿಗೆ ಹಾಗೂ ಈ ಶಾಲೆಯ ಸಿಬ್ಬಂದಿ ವರ್ಗದವರಿಗೆ, ಅದಕ್ಕೆ ಸಾಥ ನೀಡಿರ್ತಕ್ಕಂಥ ಎಲ್ಲ ಪಾಲಕ ವರ್ಗದವರಿಗೆ ನನ್ನ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆ ಸಹಿತ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಶಾಲೆ ಅಭಿವೃದ್ಧಿಯತ್ತ ದಾಪುಗಾಲಾಗಲಿ, ಆ ಹಿನ್ನೆಲೆಯಲ್ಲಿ ಎಲ್ಲ ರೀತಿಯಿಂದ ನಮ್ಮ ಸಹಾಯ ಸಹಕಾರ ಇರುತ್ತೆ ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಮುಖ್ಯೋಪಾಧ್ಯಾಯರಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ತುಂಬ ಖುಷಿಯಾದ ವಿಚಾರವನ್ನು ತಮ್ಮೊಂದಿಗೆ ಹಂಚ್ಕೊತಾ ಇದ್ದೀನಿ. ಧನ್ಯವಾದಗಳು. ನನ್ನ ಹೆಸರು ಗೌಶಿತಪ್ಪ ವರ್ಗಾಳಿ ಅಂತ ನಂದೀಶ್ವರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕನ್ನಡ ಶಿಕ್ಷಕನಾಗಿ ಸೇವೆಯನ್ನು ಮಾಡುತ್ತಿದ್ದೇನೆ. ನಂದೀಶ್ವರ ಶಾಲೆಯು ಶೈಕ್ಷಣಿಕ ಚಟುವಟಿಕೆ ಹಾಗೂ ಹಲವಾರು ತೆರನಾದಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸುತ್ತಾ ಬಂದಿದೆ. ಅಂತಹ ಹಲವಾರು ಕಾರ್ಯಕ್ರಮಗಳಲ್ಲಿ ಮಕ್ಕಳ ಸಂತೆ ಕಾರ್ಯಕ್ರಮ ಒಂದು ವಿಶಿಷ್ಟ ಮತ್ತು ವಿಭಿನ್ನ ಕಾರ್ಯಕ್ರಮ ಅಂತ ಹೇಳಲು ಈ ಸಂದರ್ಭದಲ್ಲಿ ಇಚ್ಛಿಸುತ್ತೇನೆ. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಮಕ್ಕಳಲ್ಲಿ ವ್ಯವಹಾರ ಜ್ಞಾನ ಮತ್ತು ಕೌಶಲ್ಯವನ್ನು ಬೆಳೆಸುವುದಾಗಿದೆ. ಪಾಲಕರು ಪಡುವಂತಹ ವ್ಯತ್ಯಯ ಕಷ್ಟ ಏನೆಂಬುದನ್ನು ತಿಳಿಸಿಕೊಡುವ ಸಲುವಾಗಿ ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೇವೆ. ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮುಂದಿನ ವ್ಯವಹರಿಸಿ ಮುಂದಿನ ದಿನಮಾನಗಳಲ್ಲಿ ಸಮಾಜದಲ್ಲಿ ಉತ್ತಮ ವಾಸಿಗಳಾಗಿ ಮತ್ತು ಉತ್ತಮ ವ್ಯವಹಾರ ಕೌಶಲ್ಯವನ್ನು ಬೆಳೆಸಿಕೊಂಡು ಹೊರಹೊಮ್ಮುವಂತೆ ಈ ಸಂದರ್ಭದಲ್ಲಿ ಹೇಳಲು ಇಚ್ಛಿಸುತ್ತೇನೆ. ನಾವು ಕೌಂಟ್ ಮಾಡಂಗಿಲ್ಲ. ಈಗ ಗೌರ್ಮೆಂಟ್ ಸರ್ ಚಾರ್ಜ್ ಮಾಡಿರ್ತಾರೆ, ಮತ್ತೆ 5 ರೂಪಾಯಿ ಜಾಸ್ತಿ ಮಕ್ಕಳು ಮಾಡಿದ್ದಾರೆ ಅಂತೇಳಿ ನಾವಿಲ್ಲಿ ಮಾಹಿತಿಯನ್ನು ತಗೊಂಡಿದ್ದೀವಿ. ಹೀಗಾಗಿ ಇಲ್ಲಿ ಯಾವುದೇ ರೀತಿಯ ಅವ್ರಿಗೊಂದು ಇವ್ರಿಗೊಂದು ಮಾಡ್ತಕ್ಕಂಥ ಪ್ರಶ್ನೆ ನಾವಿಲ್ಲಿ ಮಾಡಿಲ್ಲ. ಆ ಮಕ್ಕಳು ಎಷ್ಟು ಹಣವನ್ನು 1 to 8 3 ಬಹುಮಾನ ಮತ್ತು 1 to 4 3 ಬಹುಮಾನಗಳನ್ನು ನಾವಿಲ್ಲಿ ಆಯ್ಕೆ ಮಾಡಿದ್ದೇವೆ. 5ರಿಂದ 8ನೇ ತರಗತಿಯಲ್ಲಿ ಪ್ರಥಮ ಸ್ಥಾನವನ್ನ ಈಗ ಕಂಪ್ನಿ ತಯಾರು ಮಾಡಿ ತಗೊಂಬಂದಿಟ್ಟು ಅದು ಮಾಡಕ್ ಮಾಡ್ಯಾನ. ಹೀಗಾಗಿ ಎಲ್ಲಮ್ಮ ಕಷ್ಟಪಟ್ಟಾಳ, ಸ್ವಲ್ಪ ಕೈ ರದ್ದು ಮಾಡ್ಕೊಂಡಾಳ. ಇದೆ ಕೈ ಏನಂತಂದ್ರೆ ನೀರು ಮಾಡ್ಕೊಂಡಾಳ, ಅದು ಇಟ್ಟು ಕೆಲಸ ಅದು ಮೆಣಸಿಕಾಯಿ ಕಟ್ ಮಾಡ್ಯಾಳ. ಎಲ್ಲಮ್ಮನಿಗೆ ನಾವು ಪ್ರಥಮ ಸ್ಥಾನವನ್ನು ಹೇಳ್ತಾ ಇದ್ದೀವಿ. 5ರಿಂದ 8ನೇ ತರಗತಿಯಲ್ಲಿ ಈ ಒಂದು ಮಕ್ಕಳ ಸಂತೆ ಕಾರ್ಯಕ್ರಮದಲ್ಲಿ